ರಾಜ್ಯದ ಹಲವೆಡೆ ಮಳೆ ಅವಾಂತರ ಸೃಷ್ಟಿಸಿದೆ. ಬೆಳಗಾವಿಯಲ್ಲಂತೂ ವ್ಯಾಪಾರಸ್ಥರು ವರುಣಾರ್ಭಟಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಇದು ರಾಜ್ಯದಲ್ಲಿ ಮಳೆಯಿಂದ ಆಗಿರುವಂತಹ ಅನಾಹುತ. ಇನ್ನು ಅಧಿಕಾರಿಗಳು ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ರಸ್ತೆ ಮಧ್ಯದಲ್ಲೇ ಬೃಹತ್ ಕಂಬ ಹಾಗೆ ಬಿಟ್ಟು ವೈಟ್ ಟ್ಯಾಪಿಂಗ್ ಮಾಡಲಾಗಿದೆ. ರಸ್ತೆ ಮಧ್ಯೆ ಕಂಬ ಇದ್ರೂ ತೆರವು ಮಾಡದೆ ಕಾಮಗಾರಿ ಪೂರ್ಣ ಮಾಡಿದ್ದಾರೆ. ಕೇಂದ್ರ ನಗರ ಪಾಲಿಕೆಯ ದೊಮ್ಮಲೂರು ವಾರ್ಡ್ನಲ್ಲಿ ಆಗಿರುವ ಘಟನೆ. ಕೇಂಬ್ರಿಡ್ಜ್ ಲೇಔಟ್ನ UR ರಾವ್ ಸರ್ಕಲ್ನಲ್ಲಿ ಕಾಮಗಾರಿ. ಸ್ಥಳಕ್ಕೆ TV9 ಎಂಟ್ರಿಯ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಕಾಮಗಾರಿ ಮುಗಿದ ತಿಂಗಳ ಬಳಿಕ ಅಧಿಕಾರಿಗಳಿಗೆ ಜ್ಞಾನೋದಯ ಆಗಿದೆ. ರಸ್ತೆ ಬಂದ್ ಮಾಡಿ ಈಗ ವಿದ್ಯುತ್ ಕಂಬವನ್ನು ತೆರವು ಮಾಡಿದ್ದಾರೆ. ಈ ವಿದ್ಯುತ್ ಕಂಬ ತೆರವು ಮಾಡೋದಕ್ಕೆ TV9ನಲ್ಲಿ ವರದಿಯೇ ಪ್ರಸಾರ ಆಗಬೇಕಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ GBA ಹಾಗೂ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವೆ ಯಾವ ರೀತಿ ಸಮನ್ವಯತೆ ಇದೆ ಅನ್ನೋದಕ್ಕೆ ತಕ್ಕ ನಿದರ್ಶನ ಸಿಕ್ಕಿದೆ. ನಾನು ಸದ್ಯಕ್ಕೆ ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ದೊಮ್ಮಲೂರು ವಾರ್ಡು UR ರಾವ್ ವೃತ್ತದ ಬಳಿ ಇದ್ದೇನೆ. ನೀವೇ ನೋಡ್ತಾ ಇದ್ದೀರಾ, ಈ ಒಂದು ರಸ್ತೆಗೆ ಕಾಂಕ್ರೀಟ್ ಹಾಕಿ ಅಂದ್ರೆ ವೈಟ್ ಟ್ಯಾಪಿಂಗ್ ಮಾಡಿ 1 ತಿಂಗಳಾಗಿದೆ. 1 ತಿಂಗಳಾದ ಬಳಿಕ ಇಲ್ಲಿದ್ದಂತ ಒಂದು ಬೃಹತ್ ವಿದ್ಯುತ್ ಕಂಬವನ್ನ ತೆರವು ಮಾಡೋದಕ್ಕೆ ಪಾಲಿಕೆ ಸಿಬ್ಬಂದಿ ಮುಂದಾಗಿದ್ದಾರೆ. ಅಂದ್ರೆ ರಸ್ತೆ ಅಭಿವೃದ್ಧಿ ಮಾಡಬೇಕಾದ್ರೆ, ಕಾಂಕ್ರೀಟ್ ಹಾಕಬೇಕಾದ್ರೆ ಮೊದಲೇ ರಸ್ತೆಯನ್ನ ಹದ ಮಾಡ್ಕೊಳ್ಬೇಕಾಗಿತ್ತು, ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು, ಈ ಒಂದು ಕಂಬವನ್ನ ತೆರವು ಮಾಡಬೇಕಾಗಿತ್ತು. ಬಟ್ ಆದ್ರೆ 1 ತಿಂಗಳು ಆದ ಬಳಿಕ ಈಗ ಅಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗಳಿಗೆ ಜ್ಞಾನೋದಯ ಆಗಿದೆ. ರಸ್ತೆ ಮಧ್ಯೆ ಕಂಬ ಹೇಗೆ ಬಂತು ಅಂತಕ್ಕಂಥದ್ದು ನೋಡಿ. ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ಈ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈಗಾಗಲೇ ಸದ್ಯಕ್ಕೆ ರಸ್ತೆಯ ಒಂದಷ್ಟು ಭಾಗವನ್ನ ಕ್ಲೋಸ್ ಮಾಡಿದ್ದಾರೆ, ಬ್ಯಾರಿಕೇಡ್ ಹಾಕಿ ರಸ್ತೆ ಸಂಚಾರ ನಿರ್ಬಂಧ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಭಾಗದ ರಸ್ತೆಯಲ್ಲಿ ಮಾತ್ರ ವಾಹನಗಳು ಓಟವನ್ನ ಮಾಡ್ತಿದ್ದಾರೆ. ನೋಡಿ, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಅಧಿಕಾರಿ, ಗುತ್ತಿಗೆದಾರರಿಗೆ ಒಂದು ಕಾಮಗಾರಿ ಯಾವ ರೀತಿಯಾಗಿ ಮಾಡಬೇಕು, ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಿರಬೇಕು. ಅದನ್ನ ಜನಸಾಮಾನ್ಯರಿಂದ ಹೇಳಿಸ್ಕೊಳ್ಳುವಂಥದ್ದಲ್ಲ. ನೋಡಿ, ಈ ರೀತಿಯಾಗಿ ಮಾಡಿ ಹೋಗಿರೋದ್ರಿಂದ ಎಷ್ಟೊಂದು ಎಡವಟ್ಟುಗಳಾಗ್ತಾ ಇದೆ, ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರ ಹೋರಾಟಕ್ಕೆ ತೊಂದರೆ ಆಗ್ತಾ ಇದೆ. ನಿಜಕ್ಕೂ ಕೂಡ ದುರಂತ ಅಂತ ಹೇಳಬೇಕು. ಈ ರೀತಿಯಾಗಿ ಕಾಮಗಾರಿಗಳನ್ನ ಮಾಡಿ ಹೋಗ್ತಾರೆ, ಇದಕ್ಕೆ ಯಾರು ಜವಾಬ್ದಾರಿ? ಈಗ ಮತ್ತೆ ಇದನ್ನ ತೆರವು ಮಾಡೋದಕ್ಕೆ ಒಂದಷ್ಟು ಕೆಲಸ ಮಾಡ್ತಾರೆ, ಇದ್ರ ಮೇಲೆ ಒಂದಷ್ಟು ದುಂದು ವೆಚ್ಚಗಳನ್ನ ಮಾಡ್ತಾರೆ, ಇದಕ್ಕೆ ಯಾರು ಹೊಣೆ? ಸಾರ್ವಜನಿಕರಿಗೆ ಅವರನ್ನು ಕೂಡ ಮಾತಾಡ್ತಾರೆ. ಸರ್, ಒಂದು ಕಾಮಗಾರಿ ನೋಡಿದ್ರೆ ವಿಚಿತ್ರ ಅನ್ಸುತ್ತೆ. ಫಸ್ಟ್ ಕಾಂಕ್ರೀಟ್ ಹಾಕಿ 1 ತಿಂಗಳಾಯ್ತು, ಈಗ ಬಂದು ಕಂಬವನ್ನ ತೆರವು ಮಾಡ್ತಾರೆ. ಏನ್ ಅನ್ಸುತ್ತೆ ತಮ್ಗೆ? ಸರ್, ಏನಂತ ಹೇಳಲಿಕ್ಕೆ ಬರ್ತದೆ, ಎಲ್ಲ ಅಧಿಕಾರಿಗಳಿಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ಎಲ್ಲ ಸಿಸ್ಟಮ್ ಅನ್ನ ಇವ್ರು ಇಷ್ಟ ಬಂದಂಗೆ ಇವ್ರು ಮಾಡ್ಕೊಂಡು ಇವ್ರು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಹೊರತು, ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಗುತ್ತಿಗೆದಾರನಿಗೆ ಏನ್ ಕೆಲಸ ಕೊಟ್ಟಿರ್ತಾರೆ ಅದನ್ನ ಬಂದು ಯಾರು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ ಸರ್ಕಾರ ನಡೀತಾ ಇದೆ, ಪ್ರತಿಯೊಂದು ಅಷ್ಟೇ. ಯಾವ ಪಾರ್ಟಿ ಬಂದ್ರು ಇದೇ ನಡೀತಿರೋದು. ಹಲಸೂರಿಂದ ಇಂದ್ರನಗರ್ಗೆ ಸಂಪರ್ಕ ಕಲ್ಪಿಸುವ UR ವೃತ್ತ ಕೇಂಬ್ರಿಡ್ಜ್ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಈ ಒಂದು ಪ್ರಮಾದ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕಾಮಗಾರಿಗಳನ್ನ ಮಾಡಬೇಕಾದ್ರೆ ಎಚ್ಚರಿಕೆಯನ್ನ ವಹಿಸಬೇಕು, ಸಿದ್ಧತೆ ಇರಬೇಕು. ಅಧಿಕಾರಿಗಳು ಮತ್ತು ಇಂಜಿನಿಯರ್ ನಡುವೆ ಸಮನ್ವಯತೆ ಇದ್ರೆ ಈ ರೀತಿ ಆಗಲ್ಲ. ಇನ್ನು ಮುಂದಕ್ಕಾದ್ರೂ ಈ ರೀತಿ ಎಡವಟ್ಟುಗಳನ್ನ ಮಾಡೋದನ್ನ ಕೇಂದ್ರ ನಗರ ಪಾಲಿಕೆ ಬ್ರೇಕ್ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.